ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜ್ಯೂಸಿ ಆಗಿರುವಂತಹ ಒಂದು ಲಾಡು ಅಥವಾ ಲಡ್ಡು ರೆಸಿಪಿ ನೋಡೋಣ. 2-3 ದಿನ ಇಟ್ಟರೂ ಕೂಡ ಒಂದು ಚೂರು ಗಟ್ಟಿ ಆಗೋದಿಲ್ಲ, ಅಷ್ಟೇ ಜ್ಯೂಸಿ ಆಗಿರುತ್ತೆ. ಟೇಸ್ಟಲ್ಲಂತೂ ಬೇಕ್ರಿಗಿಂತ ತುಂಬಾ ಹೆಚ್ಚಾಗಿ ಅದಕ್ಕಿಂತ ರಿಚ್ ಆಗಿ ಮಾಡ್ಕೋಬೋದು. ಒಂದು ಸಾಸಿವೆ ಕಾಳು ಡಿಫ್ರೆನ್ಸ್ ಕೂಡ ಇರೋದಿಲ್ಲ ಟೇಸ್ಟಲ್ಲಿ, ಅಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮೇನ್ ಇಂಗ್ರೀಡಿಯೆಂಟ್ಸ್ ಕೂಡ ಸಖತ್ ಸಿಂಪಲ್ ಆಗಿದೆ. ಕಡಲೆ ಹಿಟ್ಟು ಮತ್ತು ಸಕ್ಕರೆ ಯಾರ ಮನೆಯಲ್ಲಿ ಇರೋದಿಲ್ಲ ಹೇಳಿ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ತುಂಬಾ ಸಿಂಪಲ್ ಆಗಿ ತುಂಬಾ ಸಕ್ಕತ್ತಾಗಿ ಈ ಲಡ್ಡುನ ಮನೆಯಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾನು ಕೂಡ ತುಂಬ ಸರಿ ಈ ಲಡ್ಡುನ ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ದೀನಿ, ತುಂಬ ಸರಿ ಹಾಳಾಗಿದೆ ಕೂಡ. ಅದಕ್ಕಾಗಿ ಇವತ್ತು ಸಖತ್ ಪರ್ಫೆಕ್ಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ರೈಟ್ ಸೈಡಲ್ಲಿರುವಂಥ ಲಡ್ಡು ಮಾಡಿರೋದು ಕೂಡ ನಾನೇ, ಲೆಫ್ಟ್ ಸೈಡಲ್ಲಿರುವಂಥ ಲಡ್ಡು ಮಾಡಿರೋದು ಕೂಡ ನಾನೇ. ಎಷ್ಟು ಅಜ್ಗಜಾಂತರ ವ್ಯತ್ಯಾಸ ಇದೆ ಅಲ್ವಾ. ಅದಕ್ಕಾಗಿ ನೀವು ಮಾಡಬೇಕಾದ್ರೆ ಈ ರೀತಿಯಾದಂಥ ತಪ್ಪುಗಳು ಆಗಬಾರ್ದು ಅಂತ ಹೇಳಿ ತುಂಬಾ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ, ತುಂಬಾ ಕರೆಕ್ಟ್ ರೇಷಿಯೋನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸಣ್ಣ ಪುಟ್ಟ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿದೆ, ಅದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರಾ ನೋಡಿ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಸಿಂಪಲ್ ಆಗಿರೋದ್ರಿಂದ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದು ನಮ್ಮ ಹತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿರುವಂತಹ ಎಲ್ಲ ರೆಸಿಪೀಸ್ನು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಬನ್ನಿ ಇವತ್ತಿನ ಮೋಸ್ಟ್ ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ತೂಕ ಹಾಕಿ ಕರೆಕ್ಟಾದಂಥ ಮೆಜರ್ಮೆಂಟಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ನೀವು ಮಾಡಬೇಕಾದ್ರೆ ಹಾಳಾಗೋದು ನಂಗೆ ಒಂಚೂರು ಇಷ್ಟ ಇಲ್ಲ. ಅದಕ್ಕಾಗಿ ನೀವು ಕೂಡ ಅಂಗಡಿನಲ್ಲಿ ತೊಗೋಬೇಕಾದ್ರೇ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ತೊಗೋಬಿಡಿ. ನಾನಿಲ್ಲಿ ಅರ್ಧ ಕಪ್ನಷ್ಟು ಅಂದರೆ 120 ಗ್ರಾಮ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೇಸರಿ ಕಲರ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಲರ್ ಬಂದು ಹಾಕೋಬೇಕು ಅಂತ ಏನಿಲ್ಲ, ಆದರೆ ನಿಮಗೆ ಹೊರಗಡೆ ಸಿಗೋ ಥರನೇ ಕಾಣಬೇಕು ಅನ್ನೋದಿದ್ರೆ ಸ್ವಲ್ಪ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ತಾ ಕಲಿಸ್ಕೊತಾ ಹೋಗ್ತೀನಿ. ಒಮ್ಮೆಲೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನಮಗೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ನಾನಿಲ್ಲಿ ಕಲಿಸ್ಕೋಬೇಕಾದ್ರೆ 220ರಿಂದ 230 ml ಬೇಕಾಯಿತು. ಅಂದರೆ 1/4 ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಈ ಬ್ಯಾಟರ್ ಬಂದು ರೆಡಿ ಆಗಿದೆ. ಸದ್ಯಕ್ಕೆ ನಾನು ಇದಕ್ಕೆ 200 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಸರಿನಾ ಇಲ್ವೋ ಅಂತ ನೋಡಲಿಕ್ಕೆ ಎಲ್ಲರ ಮನೆಯಲ್ಲೂ ಈ ರೀತಿಯಾದಂಥ ಜಾಲರಿಗಳು ಇದ್ದೇ ಇರುತ್ತಲ್ವ, ಇದರಲ್ಲೇ ನಾವು ಇವತ್ತು ಬೂಂದಿ ಮಾಡ್ಕೊಳ್ಳೋದು ಲಾಡ್ ಮಾಡಲಿಕ್ಕೆ. ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಹಾಕಿ ನೋಡಿ. ಒಂದು ವೇಳೆ ಹಿಟ್ಟು ತುಂಬಾ ಕಷ್ಟದಲ್ಲಿ ಕೆಳಗೆ ಬೀಳ್ತಾ ಇದೆ ಅಥವಾ ಬೀಳ್ತಾನೆ ಇಲ್ಲ, ತುಂಬ ಗಟ್ಟಿ ಇದೆ ಅನ್ನೋದಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. 1-2-3 ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ದಪ್ಪ ಇದೆ ಕನ್ಸಿಸ್ಟೆನ್ಸಿ ನನಗೆ, ಅದಕ್ಕಾಗಿ ಸ್ವಲ್ಪ ಇದಕ್ಕೆ ಮತ್ತೆ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪ ಇದ್ರೆ ಏನಾಗುತ್ತೆ ಅಂದರೆ ಸಕ್ಕರೆ ನೀರನ್ನ ಹೀರ್ಕೊಳ್ಳೋದಿಲ್ಲ, ತುಂಬ ಗಟ್ಟಿ ಆಗಿಬಿಡುತ್ತೆ, ಜ್ಯೂಸಿಯಾಗಿ ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 20 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ 1/4 ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಅಂದರೆ 220ರಿಂದ 230 ml ನೀರು ಇಡ್ತಿದೆ ಇದಕ್ಕೆ. ಇಲ್ಲಿ ಹಿಟ್ಟು ಕಲಿಸ್ಬಿಟ್ಟು ನೆನೆಯಕ್ಕೆ ಇಡಬೇಕು ಅನ್ನೋದೇನಿಲ್ಲ, ಡೈರೆಕ್ಟಾಗಿ ಎಣ್ಣೆಗೆ ಹಾಕೋತಿರೋದೆ. ಕಲಿಸಿದ ತಕ್ಷಣ ಎಣ್ಣೆನಲ್ಲಿ ಸ್ವಲ್ಪ ಬ್ಯಾಟರ್ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ ಇಲ್ವೋ ಅಂತ ನೋಡಲಿಕ್ಕೆ. ಹಾಕಿದ ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಹೇಳಿ. ಇಲ್ಲಿ ಬ್ಯಾಟರ್ನ ಜಾಲರಿ ಮೇಲಿಂದ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹಾಕಿ ಸುತ್ಕೊತಾ ಇದ್ದೀನಿ ಅಂದರೆ ಒಂದೇ ಕಡೆ ಬೀಳಬಾರ್ದು ಅಂತ ಹೇಳಿ ಈ ರೀತಿಯಾಗಿ ರೌಂಡ್ಗೆ ತಿರುಗಿಸ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೆಳಗಡೆ ಬೀಳ್ತಾ ಇದೆ ಅಂತ ಹೇಳಿ. ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಈ ಬೂಂದಿ ಬೇಯಲಿಕ್ಕೆ ತುಂಬ ಟೈಮ್ ಕೂಡ ಏನು ಹಿಡಿಯೋದಿಲ್ಲ, ತುಂಬಾ ಬೇಗ ಬೆಂದೋಗಿಬಿಡುತ್ತೆ. ಇದರಲ್ಲಿ ಎಂಥ ಸಹ ಇಲ್ಲ ಅಲ್ವಾ, ಜಸ್ಟ್ ಕಡಲೆ ಹಿಟ್ಟು ಮತ್ತು ನೀರು, ತುಂಬ ಟೈಮ್ ಏನು ಹಿಡಿಯೋದಿಲ್ಲ, ಬೇಗ ಬೆಂದೋಗಿಬಿಡುತ್ತಿದ್ದು. 1 ನಿಮಿಷ 1-2 ನಿಮಿಷ ಅಷ್ಟೇ. ನಾನಿಲ್ಲಿ ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ತುಂಬಾ ಬೇಗ ಆಗೋಗ್ಬಿಡುತ್ತಿದ್ದು. ನೋಡ್ತಿದ್ದೀರಲ್ವ ಬೂಂದಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಟೂಲ್ಸ್ ಕೂಡ ಬೇಕಾಗಿಲ್ಲ ಇದಕ್ಕೆ. ಮನೆಯಲ್ಲಿರುವಂಥ ಜಾಲರಿನಲ್ಲೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬೂಂದಿನ ಕೂಡ. ಜಸ್ಟ್ 1-2 ನಿಮಿಷ ಅಷ್ಟೇ. ಇದು ಕ್ರಿಸ್ಪಿ ಆಗಿಬಿಡುತ್ತೆ, ಮೆತ್ತಗಿರೋದಿಲ್ಲ. ಕ್ರಿಸ್ಪಿ ಆದ ತಕ್ಷಣ ಇದನ್ನು ತೆಕ್ಕೊಂಬಿಡ್ತೀನಿ. ಮತ್ತು ಅದೇ ಪ್ರೊಸೀಜರಲ್ಲಿ ಇನ್ನೊಂದು ಬ್ಯಾಚ್ ಕೂಡ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರುವಂತಹ ಕಡಲೆ ಹಿಟ್ಟಿನ ಮೆಜರ್ಮೆಂಟ್ಗೆ ಒಂದು 4-5 ಸರಿ ಈ ರೀತಿಯಾಗಿ ಎಣ್ಣೆಗೆ ಬಿಟ್ಕೊಂಡಿದ್ದೀನಿ. ಜಸ್ಟ್ 120 ಗ್ರಾಮ್ ಕಡಲೆ ಹಿಟ್ಟಿಗೆ ನನಗಿಲ್ಲಿ ಹತ್ತತ್ರ 3/4 kg ಲಡ್ಡು ಆಗಿತ್ತು. 1 kg ಲಡ್ಡುಗೆ 500-700 ರೂಪಾಯಿ ದುಡ್ಡು ವೇಸ್ಟ್ ಮಾಡ್ತೀವಿ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ಹಬ್ಬಗಳಿದ್ದಾಗ ಅಥವಾ ಸಣ್ಣ ಫಂಕ್ಷನ್ಸ್ಗಳಿದ್ದಾಗ ನೀವೇ ಈ ರೀತಿಯಾಗಿ 1 ದಿನ ಅಥವಾ 2 ದಿನ ಮುಂಚೆ ಲಾಡ್ ಮಾಡಿ ಇಟ್ಕೋಬೋದು. ಈ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಥವಾ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ನೆಕ್ಸ್ಟ್ ಟೈಮ್ ಯಾವಾಗಲೇ ಟ್ರೈ ಮಾಡಬೇಕಾದ್ರೂ ಕೂಡ ಪರ್ಫೆಕ್ಟ್ ಮೆಜರ್ಮೆಂಟ್ಸಲ್ಲಿ ನೋಡಿಕೊಂಡು ಟ್ರೈ ಮಾಡಿ.
ಮೊದಲನೇ ಸರಿ ಮಾಡೋರಿಗೆ ಇದು ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳೋರಿಗೆ ಒಮ್ಮೆ ಈ ರೀತಿಯಾಗಿ ಒಂದು ಕಾಳನ್ನ ತೆಗೆದು ನೋಡಿ. ತುಂಬಾ ಮೆತ್ತಗಿದೆ, ಪುಡಿ ಪುಡಿ ಆಗ್ತಿಲ್ಲ ಅಂದರೆ ಇದಿನ್ನೂ ಬೆಂದಿಲ್ಲ ಅಂತ. ಇನ್ನೊಂದು ನಿಮಿಷ ಇದನ್ನು ಹೀಗೆ ಎಣ್ಣೆನಲ್ಲಿ ಬಿಟ್ಟರೆ ಇದು ಬೆಂದ್ಬಿಡತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಇಲ್ಲಿ ಇದನ್ನು ತೆಗೆದು ನೋಡ್ತಾ ಇದ್ದೀನಿ ಒಂದು ಕಾಳನ್ನ. ಈ ರೀತಿಯಾಗಿ ಪುಡಿ ಪುಡಿ ಆದರೆ ಇದು ಬೆಂದಿದೆ ಅಂತ ಅರ್ಥ. ಇದನ್ನು ಇವಾಗ ತೆಕ್ಕೊಂಡ್ಬಿಡೋಣ. ಮೆತ್ತಗಿರಬಾರ್ದು ಬಟ್ ಕ್ರಿಸ್ಪಿಯಾಗಿರಬೇಕು ಅನ್ನೋದಂತೂ ನಿಜ. ಹಾಗಂತ ಇದನ್ನು ಪೂರ್ತಿ ರೋಸ್ಟ್ ಆಗೋವರೆಗೂ ಬೇಯಿಸ್ಕೋಬೇಡಿ. ಒಂದು ಚೂರು ಕೂಡ ಚೆನ್ನಾಗಿ ಆಗೋದಿಲ್ಲ ಟೇಸ್ಟ್ ಮಾತ್ರ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಫೋಟೋ ಅಟ್ಯಾಚ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಇದೇ ತಪ್ಪಾಗಿದ್ದು. ಎಲ್ಲ ಮೆಷರ್ಮೆಂಟ್ ಸೇಮ್ ಇದ್ದರೂ ಕೂಡ ತುಂಬಾ ರೋಸ್ಟ್ ಮಾಡಿಬಿಟ್ಟಿದೆ ಪೂರ್ತಿ ಕಪ್ಪಗಾಗೋವರೆಗೂ. ಅದಕ್ಕಾಗಿ ಒಂದು ಚೂರು ಚೆನ್ನಾಗಾಗಿರಲಿಲ್ಲ ಟೇಸ್ಟು. ಸೊ ನೋಡಿಕೊಂಡು ತುಂಬಾ ಬೇಗ ತೆಗೆದುಬಿಡಿ. ನಾನು ಇದೇ ರೀತಿ ಎಲ್ಲ ಹಿಟ್ಟನ್ನು ಎಣ್ಣೆಗೆ ಹಾಕ್ಕೊಂಡು ಬೂಂದಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಷ್ಟು ಹಿಟ್ಟು ತೊಗೊಂಡಿದ್ದೆ, ಎಷ್ಟೊಂದು ಬೂಂದಿ ಆಗಿದೆ ಇಲ್ಲಿ ಎಲ್ಲದೂ ಕೂಡ ಒಂದೇ ಶೇಪಲ್ಲಿ ಒಂದೇ ಸೈಜಲ್ಲಿ ಇಲ್ಲ. ಒಂದೊಂದು ದೊಡ್ಡದಿದೆ, ಒಂದೊಂದು ಸಣ್ಣದಿದೆ, ಒಂದೊಂದು ಶೇಪ್ಲೆಸ್ ಆಗಿಬಿಟ್ಟಿದೆ. ಇದರಲ್ಲಿ ನಾವು ಲಡ್ಡು ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರೋದಿಲ್ಲ, ಅದು ನೋಡೋಕ್ಕೂ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ನೋಡೋಕ್ಕೂ ಮುನ್ನ ನೀವಿಲ್ಲಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬೂಂದಿ ಆಗಿದೆ ಅಂತ ಹೇಳಿ. ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಆದಾಗಲೇ ಸಕ್ಕರೆ ನೀರು ತುಂಬ ಚೆನ್ನಾಗಿ ಕೇಳಿಕೊಂಡು ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಲಡ್ಡು ರೆಡಿಯಾಗಕ್ಕೆ ಸಾಧ್ಯ. ಸೊ ಇದು ಒಂದೇ ಸೈಜಿಗೆ ಬರಲಿಕ್ಕೆ ಏನು ಮಾಡೋಣ ಅಂದರೆ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ. ಒಂದು ವೇಳೆ ಫುಡ್ ಪ್ರೊಸೆಸರ್ ಇದ್ದರೆ ಚಾಪಿಂಗ್ ಬ್ಲೇಡ್ನ ಹಾಕಿಬಿಟ್ಟು ಇಷ್ಟು ಬೂಂದಿನೂ ಒಟ್ಟಿಗೆ ಹಾಕಿಬಿಟ್ಟು ಜಸ್ಟ್ ಒಂದೆರಡು ಸರಿ ಆನ್ ಆಫ್ ಮಾಡ್ಕೊಳ್ಳಿ ಸಾಕು. ಜಸ್ಟ್ ಒಂದು 30 ಸೆಕೆಂಡ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಒಂದು ವೇಳೆ ಫುಡ್ ಪ್ರೊಸೆಸರ್ ಇಲ್ಲ, ಮಿಕ್ಸಿಲಿ ಮಾಡ್ಕೊಳ್ಳೋರು ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ತೀನಿ. ಈ ರೀತಿಯಾದಂಥ ಸಣ್ಣ ಜಾರ್ ತೊಗೊಳ್ಳಿ, ದೊಡ್ಡ ಜಾರ್ ತೊಗೋಬೇಡಿ. ನೀವು ದೊಡ್ಡ ಜಾರಲ್ಲಿ ಮಾಡಿಕೊಂಡ್ರೆ ಪೂರ್ತಿ ಪುಡಿಯಾಗಿ ಹೋಗಿಬಿಡುತ್ತೆ. ಅದಕ್ಕಾಗಿ ಸಣ್ಣ ಜಾರಲ್ಲಿ ಸ್ವಲ್ಪನೇ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಬೂಂದಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಸರಿ ಅಥವಾ 3 ಸರಿ ಈ ರೀತಿಯಾಗಿ ಆನ್ ಆಫ್ ಮಾಡ್ಕೊಳ್ಳಿ ಸಾಕು. ಜಾಸ್ತಿ ಕೂಡ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಆಮೇಲೆ ಪೂರ್ತಿ ಪೌಡ್ರಾಗಿ ಹೋಗಿಬಿಡತ್ತೆ. ನೋಡ್ತಿದ್ದೀರಲ್ಲ, ಈ ರೀತಿ ಬರಬೇಕು. ಇದಕ್ಕಿಂತ ದಪ್ಪ ಇದ್ರೂ ಪರವಾಗಿಲ್ಲ, ಬಟ್ ಇದಕ್ಕಿಂತ ಸಣ್ಣ ಮಾತ್ರ ಮಾಡ್ಕೋಬೇಡಿ. ಇದೇ ರೀತಿ ಮಾಡಿಕೊಂಡು ಎಲ್ಲ ಬೂಂದಿನ ಕೂಡ ಪುಡಿ ಮಾಡ್ಕೊತೀನಿ. ಒಂದೇ ಸೈಜಲ್ಲಿ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಡೆಯುತ್ತೆ. ಅಂದರೆ ಒಂದೊಂದು ತುಂಬಾ ದೊಡ್ಡಕ್ಕೆ ತುಂಬಾ ಶೇಪ್ಲೆಸ್ ಆಗಿಲ್ಲ ಇರುತ್ತಲ್ವ, ಅದು ನಮಗೆ ಸಣ್ಣ ಆದರೆ ಅದು ಸ್ವಲ್ಪ ಗ್ರೈಂಡ್ ಆದರೆ ಸಾಕು. ಎಲ್ಲದೂ ಕೂಡ ಪುಡಿ ಆಗೋ ಅವಶ್ಯಕತೆ ಏನಿಲ್ಲ. ನೋಡ್ತಿದ್ದೀರಲ್ಲ, ಒಂದೊಂದು ಸಣ್ಣಗಿದೆ, ಒಂದೊಂದು ದಪ್ಪ ಇದೆ, ಹೀಗಿದ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಒಂದು ದೊಡ್ಡ ಬಾಣಲಿನಲ್ಲಿ 200 ಗ್ರಾಮ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮತ್ತು 150 ml ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಹೈ ಫ್ಲೇಮ್ನಲ್ಲಿ ಇವಾಗ ಸಕ್ಕರೆ ಕರಗೋವರೆಗೂ ಬಿಟ್ಬಿಡೋಣ. ಇದು ಪಾಕ ಬರಬೇಕು, 1 ಎಳೆ ಪಾಕ 2 ಎಳೆ ಪಾಕ ಇದೆಲ್ಲ ಏನೂ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ನಮಗೆ ಸಕ್ಕರೆ ಕರಗಿದ್ರೆ ಸಾಕು. ನಾನಿಲ್ಲಿ 2 ಕಲರ್ನ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ, ಕೇಸರಿ ಕಲರು ಮತ್ತು ಯೆಲ್ಲೋ ಕಲರು. ಯಾಕಂದರೆ ಸ್ವಲ್ಪ ಶೈನಿ ಆಗಿರುತ್ತೆ, 2 ಕಲರ್ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕಾಗಿ 2 ಕಲರ್ನ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗಿದ ಮೇಲೆ ನಾವು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಬೂಂದಿ ಇದೆಯಲ್ವಾ, ಅದನ್ನ ಪೂರ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಬೂಂದಿ ಏನಿದೆ ಇದು ಸಕ್ಕರೆ ನೀರನ್ನೆಲ್ಲ ಚೆಂದ ಹೀರ್ಕೋಬೇಕು. ಇದು ಬೆಂದಂಗೆ ನೀರು ಹೀರ್ಕೊಂಡಂಗೆ ನೀರೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದು ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಂಥೇಳಿ ಪೂರ್ತಿ ಇದನ್ನು ನೀರೆಲ್ಲ ಹೋಗೋವರೆಗೂ ಬೇಯಿಸ್ಕೊಂಡು ಬಿಟ್ಟಿರ. ಮತ್ತು ಆಮೇಲೆ ಲಡ್ಡು ಕಟ್ಟಬೇಕಾದ್ರೂ ಕಷ್ಟ ಆಗುತ್ತೆ ಮತ್ತು ಚೆನ್ನಾಗಿರೋದಿಲ್ಲ, ಒಂದು ಚೂರು ಕೂಡ ಜ್ಯೂಸಿಯಾಗಿ ಬರೋದಿಲ್ಲ ಲಡ್ಡು, ಫುಲ್ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಕ್ಕರೆ ನೀರು ಇದರಲ್ಲಿ ಇರಬೇಕು. ನೀರು ಕಡಿಮೆ ಆಗ್ತಾ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಿರುಗಿಸ್ಕೊತಾ ಇರಿ ಅವಾಗವಾಗ. ನೀವೀಗಿಲ್ಲಿ ನೋಡ್ತಿದ್ದೀರಲ್ಲ, ಇದು ರೈಟ್ ಕನ್ಸಿಸ್ಟೆನ್ಸಿ. ಪೂರ್ತಿ ಜಾಸ್ತಿ ನೀರು ಕೂಡ ಇಲ್ಲ, ಹಾಗಂತ ಪೂರ್ತಿ ನೀರು ಕೂಡ ಫುಲ್ ನಾನು ತೆಗೆದು ಹಾಕಿಲ್ಲ. ಇದು ನಮಗೆ ರೈಟ್ ಕನ್ಸಿಸ್ಟೆನ್ಸಿ. 4 ಏಲಕ್ಕಿನ ಸಿಪ್ಪೆ ತೆಗೆದು ಚೆಂದ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಇದು ಪಚ್ಚ ಕರ್ಪೂರ ಇದೆ, ಅಂದರೆ ನ್ಯಾಚುರಲ್ ಕ್ಯಾಂಫರ್ ಅಂತಾರಲ್ಲ ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆರಡನ್ನೂ ಕೂಡ ನಾವು ಫ್ಲೇವರ್ಗೋಸ್ಕರ ಹಾಕ್ಕೊಳ್ಳೋದಷ್ಟೇ, ಹಾಕಲೇಬೇಕಂತ ಏನಿಲ್ಲ. ಇದ್ದರೆ ಹಾಕ್ಕೊಳ್ಳಿ, ಒಂದೊಳ್ಳೆ ಸ್ಮೆಲ್ ಬರುತ್ತೆ, ಒಂದೊಳ್ಳೆ ಪರಿಮಳ ಬರುತ್ತೆ. ಸೇಮ್ ನಮಗೆ ಬೇಕ್ರಿಗಳಲ್ಲಿ ಹೊರಗಡೆ ಎಲ್ಲ ಹೇಗೆ ಸಿಗುತ್ತೆ ಅದೇ ಸ್ಮೆಲ್ ಬರುತ್ತೆ, ಅದೇ ಟೇಸ್ಟ್ ಇರುತ್ತೆ ಇದು ಹಾಕ್ಕೊಂಡ್ರೆ. 10 ರೂಪಾಯಿಗೆಲ್ಲ ದೊಡ್ಡ ಪ್ಯಾಕೆಟ್ಸೇ ಸಿಗುತ್ತೆ, ಸಿಕ್ಕಿದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಕಾಗಿಲ್ಲ. ಇದ್ರ ಬದಲಿಗೆ ನೀವು ಕೇವಡ ಎಸೆನ್ಸ್ ಹಾಕ್ಕೋಬೋದು, ರೋಸ್ ವಾಟರ್ ಹಾಕ್ಕೋಬೋದು, ಅಥವಾ ಹಾಕದೇ ಇದ್ರೂ ಕೂಡ ನಡೆಯುತ್ತೆ. ಬಟ್ ಬೇಕ್ರಿ ರೀತಿಯಾದಂತಹ ಸ್ಮೆಲ್ಲೇ ಬೇಕು, ಅದೇ ರೀತಿಯಾದಂಥ ಟೇಸ್ಟ್ ಬೇಕು ಅಂದರೆ ಹಾಕ್ಕೋಬೇಕಾಗತ್ತೆ.
ಇವಾಗ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಲಾಡು ಕಟ್ಟಲಿಕ್ಕೆ ಇದೊಂದು ರೆಡಿಯಾಗಿದೆ. ಬಟ್ ಇದು ತುಂಬಾ ಬಿಸಿ ಇದೆ, ಇವಾಗಲೇ ಕಟ್ಟಲಿಕ್ಕೆ ಆಗೋದಿಲ್ಲ. ಪೂರ್ತಿ ತಣ್ಣಗಾಗ್ಬಿಡ್ಬೇಕಿದು. ಕೈಯಲ್ಲಿ ಲಾಡು ಕಟ್ಟಲಿಕ್ಕೆ ಸರಿ ಹೋಗಬೇಕು, ಅಷ್ಟು ತಣ್ಣಗಾದರೆ ಸಾಕು. ಇಲ್ಲಿ ನಾನು ಸ್ವಲ್ಪ ಮೆಲನ್ ಸೀಡ್ಸ್ನ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಮೆಲನ್ ಸೀಡ್ಸ್ ಇಲ್ಲ ಅನ್ನೋದಿದ್ರೆ ಸ್ವಲ್ಪ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಇಲ್ಲೊಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಕೈಯಲ್ಲಿ ಮುಟ್ಟೋ ಅಷ್ಟು ತಣ್ಣಗಾಗಿದೆ ಇದು. ಇದರಲ್ಲಿ ಇವಾಗ ಉಂಡೆ ಕಟ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನಿಲ್ಲಿ ರೋಸ್ಟ್ ಮಾಡಿರೋಂಥ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದನ್ನ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ಉಂಡೆ ಕಟ್ಕೋಬೋದು. ಪೂರ್ತಿ ನೀರನ್ನು ಹಿಂಗಿಸ್ಕೊಂಡಲ್ಲೇ ಸ್ವಲ್ಪ ಸಕ್ಕರೆ ನೀರು ಇರೋ ರೀತಿ ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರು ಉಂಟಲ್ಲ, ಇಷ್ಟೇ ಸಿಂಪಲಾಗಿ ಉಂಡೆ ಕಟ್ಕೋಬೋದು, ಇಷ್ಟೇ ಈಸಿಯಾಗಿ ಉಂಡೆ ಕಟ್ಕೋಬೋದು. ಮತ್ತು ಒಂದು 2-3 ದಿನ ಆದರೂ ಜ್ಯೂಸಿಯಾಗಿ ಹಾಗೇ ಇರುತ್ತೆ, ಶೈನಿಯಾಗಿ. ಇಲ್ಲಾಂದರೆ ಫುಲ್ ಡ್ರೈ ಆಗಿಬಿಡುತ್ತೆ. ಒಂದು ವೇಳೆ ಸ್ವಲ್ಪ ಜಾಸ್ತಿನೇ ನೀರು ಹಿಂಗಿಸ್ಕೊಬಿಟ್ರಿ, ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅಂದರೆ ಏನು ಮಾಡಬೇಕು ಅಂದರೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಬಿಸಿ ಮಾಡಿಬಿಟ್ಟು. ಕರೆಕ್ಟಾಗಿ ಬರುತ್ತೆ, ಉಂಡೆ ಕಟ್ಟೋಕ್ಕೂ ಈಸಿ ಆಗುತ್ತೆ ಮತ್ತು ಸ್ವಲ್ಪ ಜ್ಯೂಸಿಯಾಗಿ ಕೂಡ ಇರುತ್ತೆ. ನಮ್ಮ ಬೇಕ್ರಿನಲ್ಲಿ ಯಾವ ಟೇಸ್ಟಲ್ಲಿ ಲಡ್ಡು ಸಿಗುತ್ತೋ ಅದೇ ಟೇಸ್ಟ್ನಲ್ಲಿ ಮನೆಯಲ್ಲಿ ಸಿಂಪಲಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡ್ಲಿಕ್ಕೆ ಸ್ವಲ್ಪ ಚೇಂಜಸ್ ಇರ್ಬೋದು, ಯಾಕಂದರೆ ಬೇಕ್ರಿಗಳಲ್ಲಿ ಬಳಸುವಂಥ ಜಾಲರಿಗಳು ಮನೆಯಲ್ಲಿ ಇರೋದಿಲ್ಲ. ಸೊ ಮನೆಯಲ್ಲೇ ಇರುವಂತಹ ಜಾಲರಿನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಎಷ್ಟು ಕರೆಕ್ಟಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಮಾಡ್ತಾ ಹಾಗೆ ಖಾಲಿ ಆಗಿಬಿಡ್ತಿತ್ತು. ಮನೇಲಿರೋರೆಲ್ಲ ಒಂದೊಂದು ಹಾಗೆ ತೊಗೊಂಡ್ಬಿಡ್ತಿದ್ರು. ಸೊ ಇಲ್ಲಿ ಒಂದು ಅರ್ಧ kg ಹತ್ತತ್ರ ಉಳ್ಕೊಂಡಿದೆ. ಒಂದು 5-6 ಲಡ್ಡು ಇದರಲ್ಲಿ ತೆಗೆದಿದ್ದೀನಿ. ಸೊ ನಿಯರ್ಲಿ 3/4 kg ಅಷ್ಟು ಸ್ವೀಟ್ ಆಗಿತ್ತು ನನಗೆ, ಜಸ್ಟ್ 120 ಗ್ರಾಮ್ ಕಡಲೆ ಹಿಟ್ಟಿನಲ್ಲಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಜ್ಯೂಸಿಯಾಗಿ, ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಹಳೆ ಕಾಲದಿಂದ ನಮ್ಮ ಇಂಡಿಯಾದಲ್ಲಿ ಲಡ್ಡುನ ಮಾಡ್ಕೊಂಡು ಬಂದಿರೋದ್ರಿಂದ ಇದಕ್ಕೆ ಕಷ್ಟದ ಇಂಗ್ರೀಡಿಯೆಂಟ್ಸ್ಗಳು ಯಾವುದು ಕೂಡ ಹಾಕೋದಿಲ್ಲ. ಸಖತ್ ಸಿಂಪಲ್, ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ಲಡ್ಡುನ ಮಾಡ್ಬೋದು. ಎಷ್ಟು ಸಿಂಪಲ್ ಅಂತ ನೋಡಿದ್ರಿ ಅಲ್ವಾ? ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡೋದನ್ನ ಮಾತ್ರ ಮರಿಬೇಡಿ. ನೀವು ಒಂದ್ಸರಿ ನಾನು ಹೇಳ್ಕೊಟ್ಟಿರುವಂಥ ಮೆಜರ್ಮೆಂಟಲ್ಲೇ ಮಾಡಿದರೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಸೂಪರಾಗಿ ಬಂದಿತ್ತು ಅಂತ ಹೇಳಿ. ಮನೆಯಲ್ಲಿ ಫಂಕ್ಷನ್ಸ್ ಎಲ್ಲ ಇರಬೇಕಾದ್ರೆ ಯಾಕೆ ಹೊರಗಡೆಯಿಂದ ತರಬೇಕಲ್ವಾ? ತುಂಬಾ ಸಿಂಪಲಾಗಿ ಮಾಡಿಟ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಆಯಿತೋ ಇಲ್ವೋ, ನಾನು ಇದೇ ರೀತಿಯಾದಂಥ ಹೆಚ್ಚು ವಿಡಿಯೋಸ್ ಮಾಡಬೇಕೋ ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.